ಹೇ ಗಾಯ್ಸ್, ಒಂದು ಎಪಿಸೋಡಲ್ಲಿ ಹೀರೋಯಿನ್ ಬಂದ್ಬಿಟ್ಟು ಕ್ಲಾಸ್ ರೂಮ್ ಒಳಗಡೆ ಹೋಗಿರ್ತಾಳೆ. ಅದೇ ಟೈಮ್ಗೆ ಹೀರೋನು ಅವಳನ್ನ ನೋಡಿ ಒಳಗಡೆ ಬಾ ಅಂತ ಕರೆದಿರ್ತಾರೆ. ಅಲ್ಲಿಗೆ ಒಂದು ಎಪಿಸೋಡ್ ಮುಗ್ದಿತ್ತು. ಹಾಗೆ ಈ ಎಪಿಸೋಡ್ ನೋಡೋದಕ್ಕಿಂತ ಮುಂಚೆ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆವಾಗಲೇ ನಾನು ಹಾಕೋ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಆಗಿ ಬರೋದು. ಈಗಾಗಲೇ ನಾವು 500 ಸಬ್ಸ್ಕ್ರೈಬರ್ನ ರೀಚ್ ಮಾಡಿದ್ದೀವಿ. ಇನ್ನೂ 500 ಸಬ್ಸ್ಕ್ರೈಬರ್ ರೀಚ್ ಮಾಡಬೇಕು. ದಯವಿಟ್ಟು ಈ ಚಾನಲ್ಗೆ ಯಾರಾದರೂ ಹೊಸಬ್ರು ಬಂದರೆ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ನೋಡಿ. ಸರಿ ಬನ್ನಿ ಈ ಎಪಿಸೋಡ್ ಒಳಗೆ ಹೋಗೋಣ. ಈ ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ಹೀರೋ ಅಟೆಂಡೆನ್ಸ್ ಆಗ್ತಿರ್ತಾರೆ. ಆಗ ಹೀರೋಯಿನ್ ಯೂಜು ಇಲ್ವಾ, ಅವಳಂತೂ ಗೊಣಗಾಡ್ತಿರ್ತಾಳೆ. ಏನಪ್ಪ ಇವರು ಫಸ್ಟ್ ಇವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ದೇನೆ ಫಸ್ಟ್ ಬಂದಿದ್ದ ತಕ್ಷಣನೇ ಇವರು ಅಟೆಂಡೆನ್ಸ್ ಆಗ್ತವ್ರಲ್ಲ ಅಂತ ಹೀರೋನ ನೋಡಿ ಬೈತಿರ್ತಾಳೆ. ಅದೇ ಟೈಮ್ಗೆ ಹೀರೋನು ಅಟೆಂಡೆನ್ಸ್ ಒಬ್ಬೊಬ್ರದ್ದೇ ಆಗ್ತಿರ್ತಾನ. ಹೀರೋನಂತೂ ಏನಪ್ಪ ಅನ್ಕೊಂಡಿದ್ದಾರೆ ಇವರು ಅಂತ ಥಿಂಕ್ ಮಾಡ್ತಿರ್ತಾಳೆ. ಈ ಕಡೆ ಹೀರೋ ಇವನ್ ಹಾಸು ಅಂತ ಕರೀತಾರೆ. ನೋಡಿದ್ರೆ ಆ ಹುಡುಗಿ ಓದ್ತಾಳಲ್ಲ ಟಾಪರು, ಅವಳ ಹೆಸರು ಬರುತ್ತೆ. ಆಗ ಅವಳು SR ಅಂತಾಳೆ. ಹೀರೋನು ಅವಳನ್ನ ನೋಡಿ ನೀನಮ್ಮ ಯುನಾಸು, ನಾನು ಕೇಳಿದ್ದೆ ನೀನು ಬಂದ್ಬಿಟ್ಟು KMO ಎಕ್ಸಾಮಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೆಗ್ದಿದ್ದಂತೆ, ಗೋಲ್ಡ್ ಮೆಡಲ್ ತೆಗ್ದಿದ್ದೆ ಅಂತೆ ಅಂದಾಗ ಇವಳಿಗಂತೂ ಹೆಮ್ಮೆ ಹೌದು ಅಂತ ಹೇಳ್ತಿರ್ತಾಳೆ. ಈ ಕಡೆ ಹೀರೋಯಿನ್ಗೆ ಮತ್ತು ಗೋಯಾಗೆ ಅವರಿಬ್ಬರಿಗೆ KMO ಅಂದರೆ ಏನಂತಲೇ ಗೊತ್ತಿಲ್ಲ, ಏನೇ ಹಂಗಂದ್ರೆ ಅಂತ ಮಾತಾಡ್ತಿರ್ತಾರೆ. ಈ ಕಡೆ ಇವಳು ಅಯ್ಯೋ ಸರ್ ಅದೆಲ್ಲ ಏನು ಅಷ್ಟೊಂದು ಕಷ್ಟನೇ ಅಲ್ಲ ಸರ್, ಅದು ತುಂಬ ಈಸಿ ಅಂತ ಬಿಲ್ಡಪ್ ಕೊಟ್ಕೊಳ್ತಿರ್ತಾಳೆ. ನೋಡ್ದೆ ಇವನು ಅವಳ ಹತ್ರ ಮಾತ್ರ ಮಾತಾಡಿಸ್ತಾನೆ, ಜಸ್ಟ್ ಬೇರೆಯವ್ರನ್ನೆಲ್ಲರನ್ನೂ ಹೆಸರು ಕರೆದ್ಬಿಟ್ಟು ಅವಳ ಹತ್ರ ಮಾತ್ರ ಮಾತಾಡಿಸ್ತೋರಲ್ಲ ಇವರು. ಅವರಿಬ್ಬರ ನಡುವೆ ಏನಾದರೂ ಇದೆಯಾ, ಇಲ್ಲಾಂದರೆ ಅವ್ರ ಫ್ರೆಂಡ್ಸಾ, ಹಾಗೆ ಹೀಗೆ ಎಲ್ಲ ಮಾತಾಡ್ತಿರ್ತಾರೆ. ಹೀರೋ ಅದೇ ಟೈಮ್ಗೆ ಯೂಜು ಅಂತ ಕರೀತಾರೆ. ಹೀರೋಯಿನ್ SR ಅಂತ ಹೇಳ್ತಾಳೆ. ಅವ್ರು ಹಾಗೆ ನಿಶಬ್ದವಾಗಿರ್ತಾರೆ. ಇವಳಂತೂ ಸೈಲೆಂಟಾಗೇ ಇರ್ತಾಳೆ. ಯೂಜು ಅಂತ ನೇಮ್ ನೋಡಿದ ತಕ್ಷಣವೇ ಹೀರೋ ಅವಳನ್ನ ನೋಡ್ತಾನೆ ಇರ್ತಾರೆ. ಈಗ ಅವಳು ಏನಾಯ್ತಪ್ಪ ಅಂತ ನೋಡಿದಾಗ ಹೀರೋ ಅಗೇನ್ ಯೂಜು ಅಂತ ಕರೀತಾರೆ. ಅವಳು SR ಅಂತಾಳೆ. ಪದೇ ಪದೇ ಕರಿತಾನೆ ಇರ್ತಾರೆ. SR ಅಂತ ಸತಿ ಹೇಳಿ ಅಂತ ನೋಡ್ತಾಳೆ. ಅಷ್ಟೊತ್ತಿಗೆ ಎಲ್ಲರೂ ಅಲ್ಲಿರೋರೆಲ್ಲರೂ ನೋಡೋಷ್ಟರಲ್ಲಿ ಅವಳು ಸೈಲೆಂಟ್ ಆಗಿಬಿಡ್ತಾಳೆ. ಅದೇ ಟೈಮ್ಗೆ ಚಾಯ್ ಅಂತ ಒಂದು ಹುಡುಗಿ ಕ್ಲಾಸ್ ರೂಮ್ ಒಳಗಡೆ ಬರ್ತಾಳೆ. ಹೀರೋನು ಅದನ್ನು ನೋಡ್ತಾನೆ. ಅವಳ ಹೆಸರನ್ನ ಕರಿಬೇಕಾದಾಗ ಪ್ರೆಸೆಂಟ್ ಸರ್ ಅಂತ ಹೇಳಿ ಅವಳು ತನ್ನ ಜಾಗದಲ್ಲಿ ಕುತ್ಕೊಬಿಡ್ತಾಳೆ. ಆದರೆ ಹೀರೋ ಹತ್ರ ಯಾವ ಎಕ್ಸ್ಕ್ಯೂಸು ಹೇಳಲಿಲ್ಲ, ಏನೂ ಹೇಳಲಿಲ್ಲ. ಹೀರೋ ಸೈಲೆಂಟಾಗಿ ಇದ್ಬಿಟ್ಟು ಸರಿ ಆಯಿತು, ನನ್ನ ಹೆಸರು ಬಂದು ಮಿಸ್ಟರ್ ಗಾ ಅಂತ, ನಾನೇ ನಿಮ್ಮ ಕ್ಲಾಸ್ ಟೀಚರ್, ಹಾಗೆ ನಾನು ಮ್ಯಾಥ್ಸ್ ಸಬ್ಜೆಕ್ಟ್ನ ತಗೊಳ್ತೀನಿ ಅಂತ ಹೇಳ್ತಾರೆ. ಅಲ್ಲಿರೋ ಮಕ್ಕಳೆಲ್ಲರೂ ವಾವ್ ಹ್ಯಾಂಡ್ಸಮ್ ಅಂತ ಮಾತಾಡ್ತಿರ್ತಾರೆ. ಆಗ ಹೀರೋ ಮ್ಯಾಥ್ಸ್ ಅಂದರೆ ಡಿಸಿಪ್ಲಿನ್, ಮ್ಯಾಥ್ಸ್ ಅಂದರೆ ಯೂನಿವರ್ಸ್ ಲ್ಯಾಂಗ್ವೇಜ್, ಹಾಗೆ ಹೀಗೆ ಅಂತ ಮ್ಯಾಥ್ಸ್ ಬಗ್ಗೆ ತುಂಬ ಪುರಾಣನ ಹೇಳ್ತಿರ್ತಾರೆ. ಇವ್ರು ಈ ರೀತಿ ಹೇಳಬೇಕಾದ್ರೆ ಹೀರೋಯಿನ್ ಬಂದ್ಬಿಟ್ಟು ಇವ್ನಿಗಂತೂ ಮಾಡೋಕ್ಕೆ ಕೆಲಸ ಇಲ್ಲ, ಏನು ಮ್ಯಾಥ್ಸ್ ಅಂದರೆ ಯೂನಿವರ್ಸ್ ಅಂತೂ ಅದಂತೂ ಇದಂತೆ ಅಂತ ಥಿಂಕ್ ಮಾಡ್ಕೊಂಡು ಸುಮ್ಮನೆ ಆಗಿಬಿಡ್ತಾಳೆ. ಆಗ ಹೀರೋನು ಯೂಜು ಅಂತ ಕರೀತಾರೆ. ಅದರಿಂದ ಹೇಳಿ ಸರ್ ಅಂತ ಹೇಳ್ತಾಳೆ. ಸರಿ ಆಯ್ತಮ್ಮ, ಹೋದ ತಿಂಗಳು ನಡೆದ ಮ್ಯಾಥ್ಸ್ ಟೆಸ್ಟಲ್ಲಿ ನಿಂದು ಮಾರ್ಕ್ಸ್ ಎಷ್ಟು ಅಂತ ಕೇಳಿದಾಗ ಅವಳು ಅದ್ಯಾಕೆ ಇವಾಗ ಕೇಳ್ತಾರೆ ಅಂತ ಥಿಂಕ್ ಮಾಡ್ತಿರ್ತಾಳೆ. ಆಗ ಅವಳ ಬಾಯಲ್ಲಿ ಮಾತು ಬರ್ದೇನೆ 4 ಅಂತ ಗೊಣಗ್ತಿರ್ತಾಳೆ. ಆಗ ಹೀರೋ ಇನ್ನು 40 ಅಂತ ಕೇಳಿದಾಗ ಇಲ್ಲ 4 ಪಾಯಿಂಟ್ಸ್ ಅಷ್ಟೇ ಅಂತ ಹೇಳ್ತಾಳೆ. ಆಗ ಅಲ್ಲಿರೋ ಮಕ್ಕಳು ಎಲ್ಲರೂ ನಗ್ತಿರ್ತಾರೆ. ಹೀರೋಯಿನ್ಗೊಂಥರ ಅವಮಾನ ಆಗ್ತಿರುತ್ತೆ. ಹೀರೋಗ ಅವಳಿಗಿಂತ ಸಿಟ್ಟು ಬರ್ತಿರುತ್ತೆ. ಏನು 4 ಮಾರ್ಕ್ಸ್ ಅಷ್ಟೇನಾ, ಇಲ್ಲಿ ನೋಡು ನೀನು ಮತ್ತೆ ಹೋಗಿ ನರ್ಸರಿ ಓದೋಗು, ಏನು ನರ್ಸರಿ ಮಕ್ಕಳು ಚೆನ್ನಾಗಿ ಮಾರ್ಕ್ಸ್ ತೆಗಿತವೆ, ನೀನು ಇಷ್ಟು ದೊಡ್ಡ ಹುಡುಗಿಯಾಗಿ ಇಷ್ಟೇ ಮಾರ್ಕ್ಸ್ ತೆಗ್ದಿದ್ಯಲ್ಲ ಅಂತ ಅವಳಿಗೆ ಬೈತಾರೆ. ಸರಿ ಎದೋ ಇಲ್ಲಿಂದ ಬಾ ಸ್ಟಾಫ್ ರೂಮ್ಗೆ ಬಾ ಅಂತ ಕರೆದ್ಬಿಟ್ಟು ಅವ್ರು ಅಲ್ಲಿಂದ ಹೋಗ್ತಾರೆ. ಆಗ ಹೀರೋಯಿನ್ಗಂತೂ ಅಯ್ಯೋ ನಾನು ಯಾಕೆ ಅಂತ ಗೋಳಾಡ್ತಿರ್ತಾಳೆ. ಆದ್ರೂ ಹೀರೋ ಹಿಂದ್ಗಡೆನೆ ಹೋಗ್ತಿರ್ತಾಳೆ. ಆಗ ಹೀರೋ ಏನು ಮಾತಾಡೋದೇ ಇಲ್ಲ. ಅವಳು ಅಂತಾಳೆ, ಸರ್ ಇಲ್ಲಿ ನೋಡಿ, ನಾನು ಯಾವುದೇ ರೀತಿಯ ವಿಡಿಯೋ ತೆಗ್ದಿಲ್ಲ, ಫೋಟೋಸು ತೆಗ್ದಿಲ್ಲ, ನೀವು ಬೇಕಾದರೆ ಚೆಕ್ ಮಾಡಿರಿ, ಇದೇ ನನ್ನ ಮೊಬೈಲ್ ಗ್ಯಾಲರಿ ಅಂತ ತೋರಿಸ್ತಿರ್ತಾಳೆ. ಆದರೂ ಹೀರೋ ಏನು ಮಾತಾಡೋದೇ ಇಲ್ಲ, ಸೈಲೆಂಟಾಗಿ ಅವಳನ್ನೇ ನೋಡ್ಕೊಂಡಿರ್ತಾರೆ. ಆಗ ಅವಳು ಅನ್ಕೊಳ್ತಾಳೆ, ಹಾಗಾದರೆ ನಾನು ಈ ವಿಷಯಕ್ಕೆ ಇಲ್ಲಿಗೆ ಬರಲಿಲ್ವಾ, ಮತ್ತೆದಕ್ಕೆ ನಾನು ಇಲ್ಲಿ ಬಂದೆ ಅಂತ ಅವಳು ಯೋಚಿಸ್ತಿರ್ತಾಳೆ. ಆಗ ಸರಿ, ನಿಮ್ಮನ್ನು ಕ್ಲಾಸಲ್ಲಿ ಇರಬೇಕಾದಾಗ ಬೈದ್ನಲ್ಲ, ಅದಕ್ಕೆ ಸರ್ ತುಂಬ ಸಾರಿ ಸರ್, ನನ್ನ ಮೊಬೈಲ್ ಹೊಡೆದೋಯ್ತಲ್ಲ ಅದಕ್ಕೆ ಅಪ್ಸೆಟ್ಟಲ್ಲಿದ್ದೆ, ಆದ್ದರಿಂದ ನಾನು ಹಂಗೆ ಮಾತಾಡಿಬಿಟ್ಟೆ, ಸಾರಿ ಸರ್ ಅಂತಾಳೆ. ಆಗ ಹೀರೋ ಅದಕ್ಕೂ ಏನೂ ಮಾತಾಡಲ್ಲ. ಆಮೇಲೆ ಅಂತಾನೆ, ನೀನು ಹೇಗೆ 4 ಮಾರ್ಕ್ಸ್ ತೆಗೆದೆ ಅಂತ ಕೇಳಿದಾಗ ಅವಳು ಅದು ಬಂದು ಈ ಕಾರಣಕ್ಕೆ ನಾನು ಇಲ್ಲಿಗೆ ಬಂದಿರೋದು, ಈ ಸಿಲ್ಲಿ ಕಾರಣಕ್ಕ ಅಂತ ಯೋಚಿಸ್ತಾಳೆ. ನನಗೆ ಬಂದ್ಬಿಟ್ಟು ಮ್ಯಾಥ್ಸ್ ಇಷ್ಟ ಇಲ್ಲ, ಅದು ತುಂಬ ಕಷ್ಟ, ಫನ್ನಾಗೂ ಇಲ್ಲ, ಅದ್ರಾಗೂ ಬೇರೆ ನಾನು ಅದನ್ನು ದ್ವೇಷಿಸ್ತೀನಿ ಅಂತ ಹೇಳ್ತಾಳೆ. ಹೀರೋ ನಿನಗೆ ಮ್ಯಾಥ್ಸ್ ಅಂದರೆ ತುಂಬ ಕಷ್ಟ, ಫನ್ ಇಲ್ಲ, ಅದ್ರಾಗೂ ಬೇರೆ ನೀನು ಅದನ್ನು ದ್ವೇಷಿಸ್ತೀಯಾ, ಸರಿ ಆಯ್ತಮ್ಮ, ಇಲ್ಲಿ ನೋಡು ಮ್ಯಾಥ್ಸ್ ಅಂದರೆ ಏನು ಅಂತ ಅವಳನ್ನ ನೋಡಿ ಕೇಳಿದಾಗ ಅವಳು ಮ್ಯಾಥ್ಸ್
ಮ್ಯಾಕ್ಸ್ ಅಂದರೆ ಮ್ಯಾಕ್ಸ್ ಅಂತ ಹೇಳ್ಬಿಡ್ತಾಳೆ. ಆಗ ಹೀರೋ, ಏಯ್ ನಿನಗೆ ಮ್ಯಾಕ್ಸ್ ಅಂತ ಏನಂದ್ರೇ ಗೊತ್ತಿಲ್ಲ, ಅದ್ರಾಗೂ ಬೇರೆ ನೀನು ಮ್ಯಾಕ್ಸ್ನ ದೇಶಿಸ್ತೀಯ, ಫಸ್ಟು ಅದೇನಂತ ತಿಳ್ಕೊ ಅಂತ ಹೇಳ್ತಾರೆ. ಸರಿ ಆಯಿತು, ನೀನು ಈ ರೀತಿ ಮಾಡಿರೋ ಕಾರಣ ನಾನು ನಿನಗೆ ಪನಿಷ್ಮೆಂಟನ್ನು ಕೊಡ್ತೀನಿ. ನೀನು ಹೋಗ್ಬಿಟ್ಟು 29 ಪೇಜಿರೋ ಎಸ್ಸೆನ ಬರ್ಕೊಬರಬೇಕು, ಅದೂ ನಾಳೆನೇ ಕೊಡಬೇಕು, ಲಾಸ್ಟ್ ಬೆಲ್ ಹೊಡೆಯುತ್ತಲ್ಲ ಅಷ್ಟರಲ್ಲಿ ಫಿನಿಷ್ ಮಾಡಿರಬೇಕು ಅಂತ ಹೇಳ್ತಾರೆ. ಆಗ ಅವಳು, ಸರ್ ನಿಜವಾಗ್ಲೂ ಆಗಲ್ಲ ಸರ್, ಅದು ಇಂಪಾಸಿಬಲ್ ಅಂತ ಹೇಳ್ತಾಳೆ. ಆದರೂ ಇಲ್ಲಿಂದ ಹೋಯ್ತಾ ಇರು, ಹಾಗೆ ಚೋ ಇದ್ದಾಳಲ್ವಾ ಅವಳನ್ನ ಇಲ್ಲಿ ಕಳಿಸು ಅಂತ ಹೇಳ್ತಾರೆ. ಇವಳಿಗಿನ್ನೇನು ಹೇಳೋಕ್ಕಾಗುತ್ತೆ, ಆದ್ದರಿಂದ ಸೈಲೆಂಟಾಗಿ ಅಲ್ಲಿಂದ ಹೋಗ್ತಾಳೆ. ಹೋಗ್ಬೇಕಾದಾಗ ಇವನು ಅವಳಿಗೋಸ್ಕರ ಹೆಲ್ಪ್ ಮಾಡ್ತಾನೆ. ಇದನ್ನು ಬಂದು ಹೀರೋ ಹಾಗೆ ಗುರಾಯಿಸ್ಕೊಂಡು ನೋಡ್ತಿರ್ತಾನೆ, ಏನು ನಡೀತಿದೆ ಇಲ್ಲಿ ಅಂತ. ಆಗ ಹೀರೋಯಿನ್ ಮತ್ತು ಇವನು ಅವರಿಬ್ಬರು ಮಾತಾಡ್ಕೊಂಡು ಹೋಗ್ತಿರ್ತಾರೆ. ಆಗ ಇವನಂತಾನೆ, ಸಾರಿ ಇದಕ್ಕೂ ಮುಂಚೆ ಹೀರೋಯಿನ್ ಹತ್ರ ಆ ರೀತಿ ಬಿಹೇವ್ ಮಾಡಿದ್ನಲ್ಲ, ಅದಕ್ಕೆ ನಾನೇ ಕ್ಷಮೆ ಕೇಳ್ತೀನಿ. ಇಲ್ಲಿ ನೋಡು ಯೂಜು, ಹೀರೋ ನೋಡಲಿಕ್ಕೆ ಹಾಗಿದ್ರೂ ಅವನು ಅಷ್ಟೊಂದು ಕೆಟ್ಟವನಲ್ಲ, ಅವ್ನ ಮನ್ಸಾರೆ ಕೆಟ್ಟ ಹುಡುಗ ಅಲ್ವೇ ಅಲ್ಲ, ನೋಡೋಕೆ ಮಾತ್ರ ಹಾಗೆ ತುಂಬ ರೂಢಾಗಿರ್ತಾನೆ ಅಂತ ಹೀರೋ ಬಗ್ಗೆ ತುಂಬ ಪಾಸಿಟಿವ್ ಆಗಿಯೇ ಹೇಳ್ತಾರೆ. ಇವಳಿಗ ವಾವ್ ವಾಟ್ ಎ ಏಂಜಲಪ್ಪ ಅಂತ ನೋಡ್ತಿರ್ತಾಳೆ. ಆಗ ಅವಳ ಕ್ಲಾಸು ಬಂದ್ಬಿಡುತ್ತೆ. ಅದರಿಂದ ಅವಳು ನನ್ನ ಕ್ಲಾಸ್ ಬಂತು ಅಂದಾಗ ಅವರು ಸರಿ ಆಯಿತು ಅಂತ ಅಲ್ಲಿಂದ ಹೋಗ್ತಾರೆ. ಇಂಥ ದೇವತೆ ಜೊತೆ ಅಂಥ ರಾಕ್ಷಸ ಹೇಗಪ್ಪ ಇದ್ದಾನೆ ಅಂತ ಯೋಚಿಸ್ತಾಳೆ. ಈ ಕಡೆ ಬಂದು ಹೀರೋಯಿನ್ ಚಾಯ್ನ, ಇಲ್ಲಿ ನೋಡು ಚಾಯ್, ನಿನ್ನ ಹೀರೋ ಕರೀತಿದ್ದಾರೆ, ಹೋಗು ಸ್ಟಾಪ್ ರೂಮ್ಗೆ ಅಂತ ಹೇಳ್ತಾಳೆ. ಅವಳು ಸರಿ ಆಯಿತು ಅಂತ ಏನೂ ಮಾತಾಡ್ದೇ ಸೈಲೆಂಟಾಗಿರ್ತಾಳೆ. ಈ ಕಡೆ ಹೀರೋನು ಬಿಟ್ಟು ಅವಳ ಪ್ಲೇಸಲ್ಲಿ ಕುತ್ಕೊಳ್ತಾಳೆ. ಹೀಗೆ ಹೀರೋ ನನಗೆ ಪನಿಷ್ಮೆಂಟ್ ಕೊಟ್ಟ ಅಂದಾಗ ಗೋಯಾ ಅಂತಾಳೆ, ಏನೋ ನೀನು ಅವ್ರನ್ನ ಬೈದಲ್ಲ ಅದಕ್ಕೆ ಅಂದಾಗ, ಇಲ್ಲ ಆ ಮ್ಯಾಕ್ಸ್ ಟೆಸ್ಟಲ್ಲಿ ಬರೀ 4 ಪಾಯಿಂಟ್ಸ್ ತೆಗೆದ್ನಲ್ಲ ಅದಕ್ಕೆ ಅಂತ ಹೇಳ್ತಿರ್ತಾಳೆ. ಅದಕ್ಕೇನ ಅಂತ ಅವಳು ನೋಡ್ತಿರ್ತಾಳೆ. ಈ ಕಡೆ ಚಾಯ್ ಹೋಗ್ಬಿಟ್ಟು ಹೀರೋನ ಮೀಟ್ ಮಾಡ್ತಾಳಲ್ವ. ಆಗ ಹೀರೋ ಅಂತಾನೆ, ನೀನು ಎಂತಕ್ಕೆ ಲೇಟಾಗಿ ಬಂದೆ, ಇಲ್ಲಿ ನೋಡು ನೀನು ನಿದ್ದೆ ಮಾಡದೇ ಇರೋಕ್ಕೆ, ಕ್ಲಾಸ್ಗೆ ಅಟೆಂಡ್ ಮಾಡದೇ ಇರೋಕ್ಕೆ ಯಾವುದಾದ್ರೂ ರೀಸನ್ ಇರುತ್ತೆ, ಅದನ್ನು ನೀನು ಫಸ್ಟ್ ಹೇಳಬೇಕು ಸರಿನಾ. ಇನ್ಮೇಲಿಂದ ನೀನು ಕಂಪಲ್ಸರಿಯಾಗಿ ಸ್ಕೂಲ್ಗೆ ಅಟೆಂಡ್ ಆಗಬೇಕು, ಹಾಗೆ ಸ್ಕೂಲ್ಗೆ ಬರೋದು ಒಂದು ಪ್ರಾಮಿಸ್ ಅನ್ನೋ ರೀತಿನೇ ಸರಿನಾ. ನಿನಗೇನಾದರೂ ತೊಂದರೆ ಆದರೆ ದಯವಿಟ್ಟು ಅದನ್ನು ಹೇಳು ಅಂತ ಹೀರೋನು ಹೇಳ್ತಾರೆ. ಆಮೇಲೆ ಅವಳಲ್ಲಿಂದ ಹೋಗ್ಬಿಡ್ತಾಳೆ. ಇದನ್ನು ಬಂದ್ಬಿಟ್ಟು ಒಂದು ಟೀಚರ್ ನೋಡ್ತಾನೆ ಇರ್ತಾರೆ. ಆಗ ಅವ್ರು ಅಂತಾರೆ, ನೀವು ತುಂಬ ಅವಳನ್ನ ಇದು ಮಾಡೋ ರೀತಿ ಐತೆ, ಇಲ್ಲಿ ನೋಡಿ ಸರ್, ನೀವು ಸ್ಕೂಲ್ ಮುಗಿಸೋವರೆಗೂ ಯಾವುದೇ ರೀತಿಯ ತೊಂದರೆಗೆ ಹೋಗಬೇಡ್ರಿ ಆಯಿತಾ, ಮಕ್ಕಳು ಅವ್ರವ್ರದ್ದೇ ರೀತಿಯಲ್ಲಿರ್ತಾರೆ ಅಂತ ಹೇಳಿ ಹೀರೋಗೊಂಥರ ನೋಸ್ ಕಟ್ ಮಾಡಿ ಅಲ್ಲಿಂದ ಹೋಗ್ಬಿಡ್ತಾರೆ. ಈ ಕಡೆ ಇವನಿಲ್ವಾ, ಅವ್ರ ಕ್ಲಾಸ್ ಅವರು ಅಟೆಂಡ್ ಮಾಡ್ತಿರ್ತಾರೆ. ಕ್ಲಾಸ್ನ ನಡೆಸ್ತಿರ್ಬೇಕಾದಾಗ ಅಲ್ಲಿರೋ ಮಕ್ಕಳು ಎಲ್ರೂ ವಾವ್ ಹ್ಯಾಂಡ್ಸಮ್, ಎಷ್ಟು ಏಂಜಲ್ ಇದ್ದಂಗೆ ಅವರಲ್ಲಪ್ಪ ಅಂತ 32 ಹಲ್ಲು ಬಿಡ್ಕೊಂಡು ನೋಡ್ತಿರ್ತಾರೆ. ಈ ಕಡೆ ಗೋವ್ಯ ಅಂತೂ ಕಣ್ಣಲ್ಲೇ ಹಾರ್ಟ್ನ ಬಿಡ್ತಾಳೆ ಇವನಿಗೆ. ಈ ಸೈಡು ಪಿ ಟಿ ಕ್ಲಾಸು. ಆಗ ಎಲ್ಲರೂ ಪಿ ಟಿ ಕ್ಲಾಸ್ನ ಅಟೆಂಡ್ ಮಾಡ್ತಿರ್ತಾರೆ. ಲಾಂಗ್ ಜಂಪ್ ಎಲ್ಲನೂ ಐತಲ್ವ, ಅದನ್ನೆಲ್ಲನೂ ಮಾಡ್ತಿರ್ತಾರೆ, ಆ್ಯಕ್ಟಿವಿಟೀಸ್ ಎಲ್ಲ ನಡೀತಿರುತ್ತಲ್ವ. ಆದ್ದರಿಂದ ಹೀರೋಯಿನ್ ಜಂಪ್ ಮಾಡು ಅಂದರೆ ಅದ್ರ ಮೇಲೆ ಕೂತ್ಕೊಬಿಡ್ತಾಳೆ. ಆಮೇಲೆ ಅದಾಯಿತು ಅಂತ ಈ ಜಪನೀಸ್ ಕ್ಲಾಸ್, ಆ ಕ್ಲಾಸಲ್ಲಿ ಆ ಮಕ್ಕಳು ಅಷ್ಟೇ ಆ ಜಪನೀಸ್ ಟೀಚರ್ ಇದ್ದಾರಲ್ಲ ದಾಜು, ಅವ್ರನ್ನ 32 ಹಲ್ಲು ಬಿಡ್ಕೊಂಡು ನೋಡ್ತಿರ್ತಾರೆ. ಇವ್ರೇನು ಸಾಮಾನ್ಯ ದೇವರಲ್ಲ, ಅವ್ರು ಹೆಂಗೆ ಮಾತಾಡ್ತಾರೋ ಅದಕ್ಕೆ ತಕ್ಕನಂಗೆ ಮಾತಾಡ್ತಾರೆ. ಈ ಕಡೆ ಹೀರೋ ಅವ್ರ ಕ್ಲಾಸ್ನ ತಗೊಳ್ತಿರ್ತಾರೆ. ಇವನು ಹುಡುಗಿಗೆ ಲೆಕ್ಕನೇ ಹೇಳ್ಕೊಡ್ತಿರ್ತಾರೆ. ಅದನ್ನು ಅವಳು ಕೇಳಿಸ್ಕೊಂಡು ಮಾಡ್ತಿರ್ತಾಳೆ. ಆದರೆ ಹೀರೋಯಿನ್ ಬಂದ್ಬಿಟ್ಟು ಅಯ್ಯಯ್ಯೇ ಚೆನ್ನಾಗೇ ಇಲ್ಲಪ್ಪ ಅಂತ ಇದು ಮಾಡ್ತಿರ್ತಾಳೆ. ಆಮೇಲೆ ಹೀರೋ ಇನ್ನೇನು ಕ್ಲಾಸ್ ಮುಗೀತಲ್ಲ ಅಂತ ಸಡನ್ನಾಗಿ ತಿರುಗಿ ನೋಡಿದ್ರೆ ಅಲ್ಲಿ ಚಾಯ್ ಇರಲ್ಲ. ಸರಿ ಅವಳೆಲ್ಲೋದ್ಲು ಅಂತ ಕೇಳಿದ್ರೆ ಯಾರಿಗೂ ಏನೂ ಗೊತ್ತೇ ಇಲ್ಲ, ಯಾರೂ ಏನೂ ಮಾತಾಡೂ ಇಲ್ಲ, ಸೈಲೆಂಟಾಗಿರ್ತಾರೆ. ಆದರೆ ಹೀರೋಯಿನ್ ಹಾಗಲ್ಲ, ಅವಳಂತಾಳೆ, ಈ ರೀತಿ ಅವಳು ಸ್ಪೆಷಲ್ ಕ್ಲಾಸ್ನ ಅಟೆಂಡ್ ಆಗಲ್ಲ ಸರ್, ಕ್ಲಾಸಸ್ ಆಗಿದ ತಕ್ಷಣವೇ ಮನೆಗೆ ಹೋಗ್ಬಿಡ್ತಾಳೆ ಅಂದಾಗ ಹೀರೋ ನೋಡೋವರೆಗೂ ನೋಡ್ಬಿಟ್ಟು, ಯೂಜು ಇನ್ನೂ 2 ದಿನ ನೀನೇ ಕ್ಲೀನ್ ಮಾಡಬೇಕು ಆಯಿತಾ ಅಂತ ಹೇಳಿಬಿಟ್ಟು ಅವರು ಹೋಗ್ಬಿಡ್ತಾರೆ. ಅವಳ ಸರ್ ನಾನೇನು ಮಾಡಿದೆ, ನೀವೆಂತಕ್ಕೆ ಈ ರೀತಿ ಪನಿಷ್ಮೆಂಟ್ನ ಕೊಡ್ತಿದ್ದೀರಾ ಅಂದ್ರೂ ಹೀರೋ ಅಲ್ಲಿಂದ ಹೋಗ್ಬಿಡ್ತಾರೆ. ಇವಳಿಗ ಮಿಸ್ಟರ್ಗಾ ನಿನ್ನ ನೋಡು ನಾನು ಸುಮ್ಮನೆ ಬಿಡಲ್ಲ ಅಂತ ಬೇರೆ ಹಲ್ಕಡಿಸ್ತಿರ್ತಾಳೆ. ಈ ಕಡೆ ಬಂದ್ಬಿಟ್ಟು ಎಲ್ಲ ಕ್ಲೀನು ಮಾಡ್ತಿರ್ತಾಳೆ. ಅಲ್ಲಿರೋ ಕಸಗಳನ್ನೆಲ್ಲ ಡಿವೈಡ್ ಮಾಡಿ ಹಾಕ್ತಿರ್ಬೇಕಾದಾಗ ಒಂದು ಸೌಂಡ್ ಕೇಳಿಸುತ್ತೆ, ಮೆತ್ತಿಗೆ ಇನ್ನೂ ಸ್ವಲ್ಪ ಜೆಂಟಲಾಗಿ, ತುಂಬ ನೋವ್ತಿದೆ ಅಂತ. ಇವಳಿಗ ಈ ಸೌಂಡ್ ಎಲ್ಲಿಂದಪ್ಪ ಬರ್ತಿದೆ ಅಂತ ಹೋಗಿ ಸೈಡ್ಗೆ ಹೋಗಿ ತಿರುಗಿ ನೋಡ್ತಾಳೆ. ಅಲ್ಲಿ ಇವನು ಮತ್ತು ಜಂಗ್ ಅವರಿಬ್ರೂ ಅಲ್ಲಿರ್ತಾರೆ. ಇವಳಿಗೆ ಆ ಥರ ನೋಡಿದ ತಕ್ಷಣವೇ ಮೈಂಡಲ್ಲಿ ಏನೇನೋ ಓಡ್ತಿರುತ್ತೆ. ಇವನು ಬಂದ್ಬಿಟ್ಟು ಜಂಗ್ ಹತ್ರ ನನಗೆ ಬೆನ್ನು ನೋವ್ತಿದೆ, ಸ್ವಲ್ಪ ಮಸಾಜ್ ಮಾಡು ಅಂತಾನೆ. ಅವನು ಮಚ್ಚ ನಿನ್ನ ಕೈ ತುಂಬ ಸಾಫ್ಟಾಗಿ ಮೆತ್ತಗೈತೆ ಕಣೋ ಅಂತ ಹೇಳಿದ್ರೆ ಅವಳಿನ್ನ ಎಕ್ಸ್ಟ್ರಾ ಇಮ್ಯಾಜಿನರಿಗೆ ಹೋಗ್ಬಿಡ್ತಾಳೆ. ವಾವ್ ಏನು ಸಖತ್ತಾಗೈತೆ, ಮೆತ್ತಿಗೆ ಸಾಫ್ಟಾಗಿ, ವಾವ್ ಇಂಥ ಡೈಲಾಗಿ ಅಂತಕ್ಕೆ ನನ್ನ ಮೈಂಡಲ್ಲಿ ಇಷ್ಟು ದಿನ ಬಂದೇ ಇಲ್ಲ, ಚೆನ್ನಾಗಿದೆ ಅಂತ ಅದನ್ನೇ ಯೋಚಿಸ್ತಿರ್ತಾಳೆ. ಅವರು ಸರಿ ಆಯಿತು ಅಂತ ಮಾತಾಡ್ಬಿಟ್ಟು ಅಲ್ಲಿಂದ ಹೋಗ್ತಾರೆ.
ಇವಳಿಗೆ ಇದ್ದಂಗಿದ್ದಂತೆ ಮೂಗಿಂದ ಬ್ಲೀಡ್ ಆಗ್ತಿರುತ್ತೆ. ಅಯ್ಯೋ ದೇವ್ರೇ, ನಾನು ಏನಂತಕ್ಕೆ ಈ ಥರ ಎಲ್ಲ ಯೋಚಿಸ್ತಿದ್ದೀನಿ, ಈ ಥರ ಎಲ್ಲ ಯೋಚಿಸ್ಬಾರ್ದು, ನೀನು ಸ್ವಲ್ಪ ಮೈಂಡ್ ಯುವರ್ ವರ್ಡ್ಸ್ ಅಂತ ತನ್ನ ತಾನೇ ಕಂಟ್ರೋಲ್ ಮಾಡ್ಕೊಳ್ತಾಳೆ. ಆಮೇಲೆ ಲೈಬ್ರರಿಗೆ ಹೋಗ್ತಾಳೆ. ಆಗ ಒಂದು ಹುಡುಗಿಗೆ ಸ್ವಲ್ಪ ಅರ್ಜೆಂಟಾಗಿ ಕೆಲಸ ಇರುತ್ತೆ. ಸರಿ ಸರಿ ತಗೊಳ್ಳೆ, ನಮ್ಮಮ್ಮ ನಿನಗೋಸ್ಕರ ಮೆಡಿಸಿನ್ ಕೊಟ್ಟರು ಅಂತ ಅವಳಿಗೆ ಕೊಟ್ಬಿಟ್ಟು ಆ ಹುಡುಗಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಹೀರೋನ್ ಆಗತ್ತಾನೆ ಲ್ಯಾಪ್ಟಾಪ್ ತೆಗೆದ್ಬಿಟ್ಟು ಸರಿ ನಾವಲ್ ಬರೆಯೋದಾ ಅಂತ ಯೋಚಿಸ್ತಿರ್ತಾಳೆ. ಯಾವ ರೀತಿ ನಾವಲ್ ಬರೆಯೋದಾ, ಅದಕ್ಕೆ ಹೆಡ್ಲೈನ್ ಯಾವುದು ನಿಕ್ಕದ ಅಂತ ಯೋಚನೆ ಮಾಡಬೇಕಾದಾಗ ಅವಳ ಮನಸ್ಸಿಗೆ ಬರೋದೆ ಇವನು ಮತ್ತೆ ಜಂಗ್ ಕ್ಯಾರೆಕ್ಟರ್. ವಾವ್, ಇದು ಚೆನ್ನಾಗಿದೆಯಲ್ಲ, ಫ್ರೆಂಡ್ಸ್ಗಳದ್ದು ಇದೊಂಥರ ಚೆನ್ನಾಗಿದೆಯಲ್ಲ ಅಂತ ಯೋಚಿಸ್ತಿರ್ತಾಳೆ. ಅವ್ರದ್ದು ಹೇಗೆ ಬರೆಯೋದಾ ಅಂತಲೂ ಥಿಂಕ್ ಮಾಡ್ತಾಳೆ. ಈ ರೀತಿ ಇವರಿಬ್ಬರು ಸ್ಕೂಲ್ ಫ್ರೆಂಡ್ಸ್ ಆಗಿರಬೇಕಾದಾಗ ಹಾಗೆ ಈಗಲೇ ಯೋಚಿಸ್ತಿರ್ತಾಳೆ. ಆದರೆ ಅವಳಿಗೆ ಕಂಟ್ರೋಲ್ ಮಾಡ್ಕೊಳ್ತಾಳೆ. ಈ ಥರ ಎಲ್ಲ ಮಾಡಬೇಡ, ಅವ್ರು ನಿನ್ನ ಟೀಚರ್ಸ್ ಅಂತ ಕಂಟ್ರೋಲ್ ಮಾಡ್ಕೊಳ್ತಾಳೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗಿರುತ್ತೆ. ಇವನು ಬಂದ್ಬಿಟ್ಟು ಅಡುಗೆ ಮಾಡ್ತಿರ್ತಾರೆ. ಒಬ್ಬೊಬ್ಬರು ಅವ್ರವ್ರ ಕೆಲಸ ಮಾಡ್ಕೊಳ್ತಿರ್ತಾರೆ. ಅಲ್ಲ ಅಂತೂ ಮನೇಲಿ ತುಂಬ ಅಲಾರಾಮ್ ಸೌಂಡ್ ಹೊಡಿತಿರುತ್ತೆ. ಆಗ ಇವನು ಹೋಗ್ಬಿಟ್ಟು ದಾಜುನ ಎಬ್ಬಿಸ್ತಾನೆ. ಆಗ ಸರಿ ದಾಜುನು ಊಟ ಬ್ರೇಕ್ಫಾಸ್ಟ್ ಮಾಡೋಕ್ಕಂತ ಬರ್ತಾನೆ. ಆಗ ಅದೇನು ಸೈರನ ಇಲ್ಲ ಏನೋ ಅದು ಅಲಾರಾಮ ಅಂತ ಜಂಕ್ ಕೇಳಿದ್ರೆ, ಅದೆಲ್ಲ ನೀನು ಇಗ್ನೋರ್ ಮಾಡಬೇಕಷ್ಟೇ, ಏನಿದು ಟೇಸ್ಟಿಯಾಗೇ ಇಲ್ಲ ಅಂದಾಗ, ಹೀಗೆ ಇವ್ರದ್ದು ಡೈಲಿ ಮಾರ್ನಿಂಗ್ ಹಿಂಗೆ ಇರುತ್ತೆ. ಒಂದಕ್ಕೊಂದು ಕಮ್ಮಿದವೇ ಅಲ್ಲ, ಯಾವಾಗ ನೋಡಿದ್ರು ಜಗಳ ಜಗಳ ಜಗಳ. ಹೀರೋ ಇದನ್ನೆಲ್ಲ ನೋಡೋಕ್ಕಾಗದೆ ಅವನಲ್ಲಿಂದ ಎದ್ದೋಗ್ಬಿಡ್ತಾನೆ. ಸರಿ ಆಯಿತು ಅಂತ ಇವನಿಲ್ವಾ ಅವ್ರ ಕ್ಲಾಸಿಗೆ ಬರ್ತಾರೆ. ಕ್ಲಾಸ್ನ ತಗೊಳ್ತಿರ್ಬೇಕಾದಾಗ ಹೀರೋಯಿನ್ ಬಂದ್ಬಿಟ್ಟು ಇವನ್ನ ಗಮನಿಸ್ಬಿಟ್ಟು ಅವನ ಕ್ಯಾರೆಕ್ಟರ್ನ ಹಾಗೆ ಬುಕ್ಕಲ್ಲಿ ಬರೀತಿರ್ತಾಳೆ. ಇವನು ಬಂದ್ಬಿಟ್ಟು ಕೊರಿಯನ್ ಲಿಟ್ರೇಚರ್ ಅಲ್ವಾ, ಅದನ್ನೆಲ್ಲನೂ ಅವಳು ಬುಕ್ಕಲ್ಲಿ ಬರೀತಿರ್ತಾಳೆ. ಈ ಕಡೆ ಗೋಯಾ ಅಂತೂ ಕಣ್ಣು ಮಿಟುಕಿಸ್ದಂಗೆ ಅವನೇ ನೋಡ್ತಿರ್ತಾಳೆ. ಆಮೇಲೆ ಸರಿ ಆಯಿತು ಅಂತ ಇವನು ಅಲ್ಲಿಂದ ಹೋಗಬೇಕಾದಾಗ ಗೋಯಾ ಹಿಂದ್ಗಡೆನೇ ಹೋಗಿ, ಇಲ್ಲಿ ನೋಡಿ ಸರ್, ಚಾಕ್ಲೇಟ್ಸ್ ಇಟ್ಕೊಳ್ಳೋಕೆ ಒಂದು ಹೋಲ್ಡರ್ ತಂದಿದ್ದೀನಿ, ತಗೊಳ್ರಿ, ಇದರಿಂದ ನಿಮ್ಮ ಕೈ ಯಾವುದೂ ಗಲೀಜಾಗಲ್ಲ ಅಂತ ಹೇಳ್ತಾಳೆ. ಅವನು ಸರಿ ಓಕೆ ಅಂತ ಕ್ಯೂಟಾಗಿ ಸ್ಮೈಲ್ ಮಾಡ್ಕೊಂಡು ಇಸ್ಕೊಳ್ತಾನೆ. ಇವಳಿಗೆ ಅದು ನೋಡಿದ ತಕ್ಷಣವೇ ಇವಳ್ದು ಫಸ್ಟ್ ಸ್ನೋ ಹಾಗೆ ಬೀಳ್ತಿರುತ್ತೆ. ಆಗ ಅವನು ಇಸ್ಕೊಂಡು ಹೋಗ್ಬಿಟ್ಟಾಗ ಹಿರಣ್ ಬಂದು ಏನೈತಿ ಅಂತ ಕೇಳ್ತಾಳೆ. ಅಯ್ಯೋ, ನಾನು ಫಸ್ಟು ಸ್ನೋ ಹೀಗೆ ಹಿಮಗಾಳಿ ಇದ್ದಂಗೆ ಇರುತ್ತಂತ ನಾನು ಒಂದು ಚೂರು ಕೂಡ ನೆನೆಸೇ ನೋಡಿಲ್ಲ ಅಂತ ಹೇಳ್ತಿರ್ತಾಳೆ. ಅದೇ ಟೈಮ್ಗೆ PT ಕ್ಲಾಸು ಸ್ಟಾರ್ಟ್ ಆಗಿರುತ್ತೆ. ಆಗ ಜಂಗ್ ಬರ್ತಿರ್ತಾನೆ. ಹೀರೋಯಿನ್ ಬಂದ್ಬಿಟ್ಟು ಅವ್ರ ಫ್ರೆಂಡ್ಸ್ ಜೊತೆಗಿರ್ತಾಳೆ. ಅವಳು ಸಡನ್ನಾಗಿ ಜಂಗ್ ಬರೋದನ್ನ ನೋಡ್ತಾಳೆ. ಜಂಗ್ ಅಂತೂ ತುಂಬ ಕೂಲಾಗಿ ಹ್ಯಾಂಡ್ಸಮ್ ಆಗಿ ಬರ್ತಾನೆ. ಇಲ್ಲಿಗೆ ಎಪಿಸೋಡ್ ಮುಗೀತು. ಎಲ್ಲರೂ ಮರಿದೇನೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬಾಯ್ ಗಾಯ್ಸ್.